ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಲೇಔಟ್ನಲ್ಲಿ ನಾನು ಎರಡೆರಡು ಥರ ಪ್ರಾಣಿಗಳನ್ನ ನೋಡಿದೆ. ಯಾವುದು ಅಂತೀರಾ? ಒಂದು ಹಾವು ಮತ್ತು ಇನ್ನೊಂದು ಏನಂದರೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾವು ವೀಡಿಯೋ ಮಾಡೋಷ್ಟೊತ್ತಿಗೆಲ್ಲ ಅದು ಹಾವು ಹೋಗ್ಬಿಡ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮನೇಲಿ ಒಂದು ಪುಟ್ಟ ಪ್ಲ್ಯಾಂಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವ್ಯಾವ ಸಿಗ್ತಾವೋ ಅವೆಲ್ಲ ತಂದು ಹಾಕ್ತಾಯಿದ್ದೀನಿ ಗಿಡಗಳನ್ನ. ಅದು ಒಬ್ಬರು ಕೊಟ್ಟಿದ್ದು. ಸೊ ಅದು ಏನು ಹೂವು ಬಿಡುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ 2 ದಾಸವಾಳ ಮತ್ತು ಅಲೋವೆರಾ ಮತ್ತು ಎಲ್ಲರ ಮನೇಲಿ ಇರುತ್ತಲ್ಲ ಹಾಗೆ ಒಂದು ಮನಿ ಪ್ಲ್ಯಾಂಟ್ ಮತ್ತು ತುಳಸಿ ಗಿಡ ನೋಡಿ. ಇದನ್ನೇ ನಾನು ಹೇಳಿದ್ದು ಟಾಟಾಯ್ಸ್. ಕನ್ನಡದಲ್ಲಿ ಏನಂತೀವಿ ಅಂದರೆ ಆಮೆ ಅಂತೀವಿ ಅಲ್ವಾ. ಆಮೇಲೆ ತಾನೇ ಆಮೇಲೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ಏನಂತಾರ ಅಂಥೇಳಿ. ಸೊ ಇದು ಟಾಟಾಯ್ಸು. ನಮ್ಮ ನಮ್ಮ ಲೇಔಟ್ ಎದುರುಗಡೆ ಹೊಲ ಗದ್ದೆಗಳಿರೋದ್ರಿಂದ ಆ ಮೂಲೆಯಿಂದ ಬರ್ತಾಯಿತ್ತು. ಅದು ಒಂಥರ ಬರ್ಡ್ ಥರ ಕುಂತಿತ್ತು. ಇದು ಏನಿದು ಹಿಂಗೆ ಕುಂತಿತ್ತಲ್ಲ ಅಂಥೇಳಿ ನನಗೆ ಹೊರಗಡೆ ಹೋಗಿ ಅವಾಗೆ ಬಂದು ನಿಂತು ನೋಡಿದೆ. ಯಾಕಂದರೆ ಅವತ್ತಿನ ದಿವಸನೇ ಹಾವು ಕಾಣಿಸಿತ್ತು. ಸೊ ಇದೇನಪ್ಪ, ನನಗೆ ಆ ಗುಂಗಿನಲ್ಲಿರೋದ್ರಿಂದ ನಾನು ಎಲ್ಲ ಕಡೆ ಸ್ವಲ್ಪ ಸ್ಪಷ್ಟವಾಗಿ ನೋಡ್ತಾ ಇದ್ದಿದ್ದು ಏನಿದು ಅಂತೇಳಿ ಬಂದು ಹತ್ತಿರದಲ್ಲಿ ನೋಡಿದಾಗ ಇದು ಟಾಟಾಯ್ಸ್ ಸಿಕ್ತು. ಸೊ ನಾವೆಲ್ಲ ತುಂಬ ರಶ್ ಮಾಡಿದ್ದಕ್ಕೆ ಅದೆಲ್ಲ ಒಳಗಡೆ ಕೈಕಾಲೆಲ್ಲ ಒಳಗಡೆ ತೊಗೊಂಡ್ಬಿಟ್ಟಿತ್ತು. ಆಮೇಲೆ ನಮ್ಮ ಮನೆ ಮೇಲಿರೋರು ಬಂದು ಇದನ್ನು ಅವರು ಸಾಕ್ಕೊಳ್ಳೋಣ ಥರ ಸಾಕಬೇಕು ಅಂದ್ಕೊಂಡು ಸಾಕಿದ್ರು. ಬಟ್ ಅವ್ರಿಗೆ ರಾತ್ರಿಯೆಲ್ಲ ತುಂಬ ಕಾಡಿಸಿದೆ ಅಂತೆ. ಅದು ಟಬ್ನಲ್ಲಿಂದ ಕೂಡ ಹೊರಗಡೆ ಬರ್ತಾಯಿತ್ತು. ಅವ್ರು ನೋಡಿ ಇನ್ನು ರಾತ್ರಿಯೆಲ್ಲ ಹಿಡಿಯೋಕ್ಕಾಗದೆ ಅವರು ಹಿಂಗೆ ಬಿಟ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ ಇನ್ನು ಹಿಡಿಯೋದು ಅಂಥೇಳಿ. ಆ್ಯಂಡ್ ಶುಕ್ರವಾರ ತೊಗೊಂಡಿರೋದ್ರಿಂದ ಶನಿವಾರ ನದಿನಲ್ಲಿ ಹಾಕ್ಬರೋಣ ಅಂತ ಅಂದ್ಕೊಂಡಿದ್ರು. ಅವಾಗ ಹಾಕೋಕ್ಕಾಗಿಲ್ಲದೆ ಅದನ್ನು ಹಂಗೆ ಬಿಟ್ಬಿಟ್ಟಿದ್ರು ಇನ್ನು ಹಿಡಿಯೋಕ್ಕಾಗದೆ. ನಾನು ಒಳಗಡೆ ಹೋಗಿ ಮಶ್ರೂಮ್ ಟೊಮೆಟೊ ಕರ್ರಿ ಮಾಡ್ತಾಯಿದ್ದೆ. ಸೊ ಅದನ್ನು ಮಾಡಿ ಬರೋಷ್ಟೊತ್ತಿಗೆಲ್ಲ ಏನಾಗಿತ್ತು, ಎಲ್ಲಿಗೆ ಬಂದುಬಿಟ್ಟಿತ್ತು ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ಮಶ್ರೂಮ್ ಟೊಮೆಟೊ ಕರ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಬಟ್ ನನಗಿದು ಫುಲ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ತುಂಬ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿದ್ದಿದ್ದು ಆಲ್ರೆಡಿ ಕೆಳಗಡೆ ಮೆಟ್ಲುವರೆಗೆ ಬಂದುಬಿಟ್ಟಿದೆ. ನಾನು ಮತ್ತೆ ಒಂದು 12:30 ಟೈಮ್ನಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಇದು ಹೊರಗಡೆ ಹೋಗಿಬಿಟ್ಟಿತ್ತು. ಸೊ ಇನ್ನು ಅದನ್ನು ಇಟ್ಕೊಡೋಕ್ಕಾಗಲ್ಲ ಅಂತ ಅವರು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೊ ನಿಮಗಿವತ್ತು ಒಂದು ವಾಟರ್ ವೇನ ತೋರಿಸ್ತೀನಿ. ಅಂದರೆ ಅಲ್ಲಿ ನೋಡಿ, ನಿಮಗೆ ಹೊಲ ಕಾಣ್ತಾ ಇದೆನಾ? ಸೊ ಅಂದರೆ ಈ ಲೇಔಟ್ಗಳು ಅಥವಾ ಕಾಲನಿಗಳು ಮಾಡೋಕ್ಕಿಂತ ಮುಂಚೆ ಈ ಹೊಲ ಇರ್ತಾವಲ್ವಾ, ಇದೆಲ್ಲ ಮೊದಲು ಹೊಲ ಗದ್ದೆ ಜಾಗನೇ. ಸೊ ಅದನ್ನು ಈಗ ಲೇಔಟ್ ಅಥವಾ ಕಾಲನಿ ಮಾಡಿರ್ತಾರಲ್ವ ನೋಡಿ. ಇದು ರೋಡ್, ಕಾಲನಿ ರೋಡ್ ಪಕ್ಕದಲ್ಲೇ ಈ ಥರ ಕಾಲುವೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮಿನಿ ಕಾಲುವೆ ಅಂತೀವಲ್ವ, ಈ ಮಳೆಗಾಲದಲ್ಲಿ ಈ ಥರ ಮೋರಿ ಬರುತ್ತೆ ಅಲ್ವಾ, ಇಲ್ಲೆಲ್ಲ ಇದೆ ನೋಡಿ. ಈ ಮೋರಿನಲ್ಲಿ ಕೂಡ ವಾಟರ್ ಫ್ಲೋ ಆಗುತ್ತೆ ನೋಡಿ. ನಾನು ಆಲ್ರೆಡಿ ಆ ಕಡೆ ಹೋಗಿ ಬಂದೀನಿ. ನಾನು ಹೋದಾಗ ಸ್ವಲ್ಪ ನೀರು ಇನ್ನೂ ಜಾಸ್ತಿನೇ ಇದ್ದು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ ನೋಡಿ. ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ಫಸ್ಟ್ ತಲೆಯಲ್ಲಿ ಓಡಿದ್ದು ರೀಲ್ಸ್ ಮಾಡಬೇಕಂತ. ನಿಮಗೆ ಫಸ್ಟ್ ಈ ಥರ ಏನಾದರೂ ನೋಡಿದ್ರೆ ಏನು ಅನಿಸುತ್ತೆ ಹೇಳಿ ಅಲ್ವಾ? ಅಂದರೆ ಚಿಕ್ಕದು, ನಮಗೆ ಒಂದು ಕಾಲಷ್ಟು ಬರ್ಬೋದೇನೋ ಅಷ್ಟೇ ನೀರು. ನಿಮಗೆ ಗೊತ್ತಲ್ವಾ ಅದು ಕಾಲುವೆ, ಈ ಮೋರಿ ಕಾಲುವೆ ಆದರೆ ಎಷ್ಟಿರುತ್ತೆ ಅಂತ. ಮಳೆ ನೀರು ಹೋಗಲಿಕ್ಕೆ ಮಾಡಿರ್ತಾರಲ್ವ ಅಷ್ಟೇ, ಅದೇನು ಆಳ ಎಂಥದ್ದೇನಿಲ್ಲ. ಸೊ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾಯಿದೆ. ನಮಗೆ ಇವಾಗ ಈ ನದಿ ನೀರು ನೋಡೋ ಅವಕಾಶ ಸಿಕ್ತು. ಸೊ ಲೇಔಟ್ನ ಕಾಲನಿಗಳನ್ನು ಇದೆಲ್ಲ ತೆಗೆದು ಈ ಥರ ಅಂದರೆ ಹೊಲ ಗದ್ದೆನ ಲೇಔಟ್ಗಳಾಗಿ ಮಾಡ್ತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ.
ನನಗೆ ಒಂದೊಂದ್ಸಲ ಬೇಜಾರಾಗುತ್ತೆ. ಬಿಕಾಸ್ ಈಗ ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಅದನ್ನು ಕೊಂಡ್ಕೊಂಡು ಲೇಔಟ್ನ ಮಾಡ್ಬೋದು. ಸೊ ಇನ್ನು ಒಂದು 2 ಕಿಲೋಮೀಟರ್ಸ್ ಹೋದರೆ ಒಂದು ಚಿಕ್ಕ ಹಳ್ಳಿ ಇದೆ ಇಲ್ಲಿ. ಸೊ ಇನ್ನು ಹಳ್ಳಿಗೂ ಸಿಟಿಗೂ ಗೊತ್ತಾಗುತ್ತೆ ಅಲ್ವಾ, ವ್ಯತ್ಯಾಸ ಇಲ್ದಂಗೆ ನೀರೆಲ್ಲ ಇಲ್ಲಿ ಸುತ್ತಮುತ್ತ ಇರೋ ಹೊಲ ಗದ್ದೆಗಳಿಗೆ ಪಾಸ್ ಆಗುತ್ತೆ. ಒಬ್ಬೊಬ್ರು ಒಂದು ನಿಲು ಕಟ್ಕೊಂಡು ಎಷ್ಟು ಬೇಕಷ್ಟು ಅವ್ರಿಗೆ ನಿಲು ಕಟ್ಕೊಂಡು ಇನ್ನಷ್ಟು ನೀರನ್ನ ಮುಂದೆ ಸಾಗಿಸ್ಕೊಂತ ಹೋಗ್ತಾರೆ. ಸೊ ನಮಗೆಲ್ಲ ಇದೆಲ್ಲ ನೋಡ್ಬೇಕಾದ್ರೆ ಮೊದಲು ತುಂಬ ಹೊಸದು, ಬಿಕಾಸ್ ನಾವೆಲ್ಲ ಸಿಟಿನಲ್ಲಿ ಇದ್ದಿದ್ದು. ಬಟ್ ಈ ಹೊಲ ಗದ್ದೆ ನಾನಂತೂ ಯಾವತ್ತೂ ಬಂದಿಲ್ಲ. ಆ್ಯಂಡ್ ಈ ವಿಚಾರಗಳು ಕೂಡ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ ನಮ್ಮ ಲೇಔಟ್ ಪಕ್ಕದಲ್ಲೇ ಹೊಲ ಇರೋದ್ರಿಂದ ಇದೆಲ್ಲ ನೀರಿನ ವ್ಯವಸ್ಥೆ ಹೆಂಗೆ ಹೋಗುತ್ತೆ, ಹೆಂಗೆ ತೊಗೊತಾರೆ ಅದೆಲ್ಲ ನನಗೆ ಗೊತ್ತಾಯಿತು. ಇದೆಲ್ಲ ಹಿಂಗೆ ಹೊಲಕ್ಕೆಲ್ಲ ಹೋಗುತ್ತೆ. ಸೊ ತೊಗರಿ ಬೆಳೀತಾ ಇದ್ದಾರೆ ಇಲ್ಲಿ. ಮೊದಲು ಮೆಕ್ಕೆತೆನೆ ಹಾಕಿದ್ರು, ಈಗ ತೊಗರಿ ಹಾಕಿದ್ದಾರೆ. ಸೊ ಅವಾಗವಾಗ ಹೋಗ್ತಿರ್ತೀನಿ, ಅಂದರೆ ಈ ಕಡೆ ಸ್ವಲ್ಪ ಅಷ್ಟು ಜಾಗ ಇಲ್ಲ, ಈ ಮುಳ್ಳೆಲ್ಲ ಹಾಕಿಬಿಟ್ಟಿದ್ದಾರೆ ಆ ಕಡೆ ಯಾರೂ ಬರಲಾರ್ದಂಗೆ. ಅದಕ್ಕೆ ನನಗೆ ಅಷ್ಟು ಆ ಕಡೆ ಹೋಗೋಕ್ಕಾಗಲ್ಲ. ಈಗ ಸ್ವಲ್ಪ ನೀರಿರೋದ್ರಿಂದ ಮೆತ್ತನ ಜಾಗ ಆಗಿರುತ್ತೆ ಅಲ್ವಾ, ಮತ್ತು ಕುಸಿದು ಬಿಡುತ್ತೆ ಅಂಥೇಳಿ ನಾನು ಹೋಗ್ತಾಯಿಲ್ಲ. ಸೊ ಈ ಥರ ನೋಡಿ, ಇದು ಮಳೆ ನೀರಿಗೆ ಅಂಥೇಳಿ ಮೋರಿ ಮಾಡ್ತಾವಲ್ಲ ಮಳೆಯಲ್ಲಿ, ಮಳೆ ನೀರೆಲ್ಲ ಹೋಗಲಿಕ್ಕೆ ಅದರಲ್ಲಿ ಕೂಡ ವಾಟರ್ ಪಾಸೇಜ್ ನೀರನ್ನ ಕೊಟ್ಟಿದ್ದಾರೆ ಅಲ್ಲಿ ಹೋಗಲಿಕ್ಕೆ. ಸೊ ನನಗಂತೂ ನೋಡೋಕ್ಕೆ ಮಾತ್ರ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದಕ್ಕೂ ಟೈಮಿಂಗ್ಸ್ ಇರುತ್ತೆ, ಅಂದರೆ ಅಲ್ಲಿ ಕೇಳ್ಕೊಂಡು ಬರ್ತಾರಂತೆ ಅವರು. ನೀರು ನಮಗೆ ಬೇಕು ಅಂದಾಗ ಮಾತ್ರ ಬಿಡ್ತಾರೆ, ಇಲ್ದಾಗ ನೀರು ಬಿಡಲ್ಲ. ವೇಸ್ಟೇಜ್ ಅಂತೂ ನೀರ್ದು ಆಗಲ್ಲ. ಅವ್ರು ಕೇಳಿದಾಗ ಮಾತ್ರ ಡೇ ಫುಲ್ ನೀರು ಬಿಡ್ತಾರೆ. ಆಮೇಲೆ ಮತ್ತೆ ಸಂಜೆ 6 o'clock ಮೇಲೆ ನೀರು ಬಂದಾಗಿಬಿಡುತ್ತೆ, ನೀರೇ ಬರಲ್ಲ. ಅಂದರೆ ನೀರಿರ್ತವೆ, ಎಷ್ಟು ನೀರು ನಿಂತಿರ್ತವೋ ಅಷ್ಟು ನೀರು ಮಾತ್ರ ಇರುತ್ತೆ, ಫ್ಲೋ ಮಾತ್ರ ಏನೂ ಇರಲ್ಲ. ಕೆಲವು ಮನೆ ಮುಂದೆಲ್ಲ ಹಿಂಗೆ ಫ್ಲೋ ಹೋಗಿದೆ ವಾಟರು, ಹಿಂಗೆ ಇದು ರೈನ್ ವಾಟರ್ ಹೋಗುತ್ತೆ ಅಲ್ವಾ, ಅದರಲ್ಲೆಲ್ಲ ಫ್ಲೋ ಇರಲ್ಲ. ಈ ಪಕ್ಕದಲ್ಲಿ ತಗ್ಗಿದೆ ಅಲ್ಲ, ಅಂಥ ಜಾಗದಲ್ಲೆಲ್ಲ ನೀರು ಎಷ್ಟಿರಬೇಕೋ ಅಷ್ಟೆಲ್ಲ ನೀರಿರುತ್ತೆ. ಇವರೆಲ್ಲ ಇದು ಮನೇಲೂ ಮಾಡ್ಕೊಂಡಿರ್ತಾರೆ ನೀರು, ಅದನ್ನು ಯೂಸ್ ಮಾಡ್ಕೊತಾರೆ, ಮತ್ತು ಅವ್ರು ಕೇಳ್ಕೊಂಬಂದ್ಮೇಲೆ ನೀರು ಬಿಡ್ತಾರೆ. ಇಲ್ಲಿ ನೋಡಿ ಮೇನ್ ವಾಟರ್ ಕಾಲೋನಿ ಒಳಗಡೆ, ನಮ್ಮ ಲೇಔಟ್ ಒಳಗಡೆ ಮೇನ್ ವಾಟರ್ ಇಲ್ಲಿಂದನೇ ಹಿಂಗೆ ಪಾಸಾಗಿ ಈ ಕಾಲುವೆ ಮುಖಾಂತರ ಒಳಗಡೆ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.